ಹಲೋ ಎಲ್ರಿಗೂ ಇನ್ನೊಂದು ಹೊಸ ವ್ಲಾಗಿಗೆ ಸುಸ್ವಾಗತ. ಓಡಿಸ್ತೀರಾ? ಹಲೋ ಎಲ್ರಿಗೂ ಇನ್ನೊಂದು ಹೊಸ ವಿಡಿಯೋಗೆ ಸುಸ್ವಾಗತ. ಗುಣ ಬ್ರೋ ಗಾಡಿ ನನ್ನ ಹತ್ರನೇ ಇದೆ, ಅಂದರೆ ಈಸ್ಕೊಂಬಂದೆ. ಇಷ್ಟು ದಿವಸ ನನ್ನ ಹತ್ರ ಇರಲಿಲ್ಲ. ಅವ್ರು ಪ್ರಣವ್ ಬ್ರೋ ಯೂಸ್ ಮಾಡ್ತಿದ್ರು. ಸೊ ನೀವೆಲ್ಲ ಅಂಕಿ ಬ್ರೋ ವ್ಲಾಗಲ್ಲಿ ನೋಡಿರ್ತೀರ. ಈಗ ಮೊನ್ನೆ ಈಸ್ಕೊಂಬಂದೆ. ನಾವೆಲ್ಲ ಡೀಟೇಲಿಂಗ್ ಸ್ಟುಡಿಯೋ ಹತ್ರ ಹೋಗಿದ್ವಿ. ಅವಾಗ ಅಲ್ಲಿ ಹೋಗಿ ಈಸ್ಕೊಂಡು ಬಂದಿದ್ದು ಗಾಡಿ ಒಂದು ರೌಂಡ್ ತೋರಿಸ್ತೀನಿ. ಈ ನೆಕ್ಸ್ಟ್ ಲೆವೆಲ್ ಬ್ಲಾಸ್ಟ್ ಆಗಿದೆ ಮಾತ್ರ ಗಾಡಿ. ಈಗ ಇದನ್ನೆಲ್ಲ ನೀಟಾಗಿ ಒಂದು ಕಡೆಯಿಂದ ರೆಡಿ ಮಾಡಿಸ್ಬೇಕು. ಸೊ ಶೋರೂಮ್ಗೆ ಕಾಲ್ ಮಾಡಿ ಹೇಳಿದ್ದೀನಿ ಗೊತ್ತಿರೋರಿಗೆ. ಅವರು ಸರಿ ಬ್ರೋ ಬನ್ನಿ ಇಡ್ತೀನಿ ಅಂತ ಹೇಳಿದ್ದಾರೆ. ಹೋಗ್ಬಿಟ್ಟು ನೋಡೋಣ. ವೆಲ್ಕಮ್ ಸ್ಟಿಕ್ಕರ್ ಬೇರೆ ಹಾಕವ್ರೆ. ಅವ್ರದ್ದು ಪಾರ್ಕಿಂಗ್ ನಂಬರ್ ಅನ್ಸುತ್ತೆ, ಆಫೀಸ್ದು ID ಏನೋ ಇರುತ್ತಲ್ಲ. ಸೊ ಬಾಯ್ಸ್ ಎಲ್ಲ ಕೆಲ್ಸಕ್ಕೆ ಹೋಗ್ತಿದ್ದಾರೆ. ಇಲ್ಲಿ ಯಾವ್ದಿದು ಇದು ಯಾವ್ದು ಗುರು ಬಟ್ಟೆ ಇದು? ಶಿಟ್. ಇನ್ನೂ ಗಾಡಿ ವಾರ್ಮ್ ಅಪ್ ಮಾಡಬೇಕು. ಅಯ್ಯೋ ಗಾಡಿ ಗೇರಲ್ಲಿದೆ. ಕ್ಲೈಮೇಟ್ ಸೆಟ್ ಆಗ್ತಾಯಿಲ್ಲ ಗುರು ಬಾಡಿಗೆ. ತಲೆ ಓಡ್ತಲ್ಲ. ಬೆಂಗಳೂರು ಕ್ಲೈಮೇಟು ಒಂಥರ ಮಳೆ ಬರೋ ಥರ ಆಗಿಬಿಟ್ಟಿದೆ. ಸೊ ನೋಡಿ ಕಂಪ್ಲೀಟಾಗಿ ಫುಲ್ ಮಣ್ಣು ಕೂತ್ಕೊಂಡಿದೆ. ಆಮೇಲೆ ಚೈನು ಲೂಬು ಇಲ್ಲ ಇಲ್ಲಿ ಗೊತ್ತಾಗ್ತಿದೆ. ಅಂದರೆ ನಿಮಗೆ ವೀಡಿಯೋಲಿ ಗೊತ್ತಾಗ್ತಿದೆಯೋ ಇಲ್ವೋ ಗೊತ್ತಿಲ್ಲ ನನಗೆ. ಬಟ್ ಚೈನಲ್ಲಿ ಲೂಬ್ ಇಲ್ಲ, ಫುಲ್ ಡಸ್ಟ್ ತುಂಬ್ಕೊಂಡ್ಬಿಟ್ಟಿದೆ ಚೈನಲ್ಲಿ. ಸೊ ಚೈನ್ ಕ್ಲೀನು, ಆಮೇಲೆ ಚೈನ್ ಅಡ್ಜಸ್ಟ್ಮೆಂಟ್ ಏನು ಬೇಡ ಅನಿಸುತ್ತೆ. ಚೈನ್ ಕರೆಕ್ಟಾಗಿದೆ. ಮೇಯ್ನಾಗಿ ಇದರಲ್ಲಿ ಪ್ರಾಬ್ಲಮ್ ಇರೋದು ನಮಗೆ ಕೋನ್ ಸೆಟ್ಟು ಬ್ರೇಕ್ ಹೊಡೆದಿದ್ದ ತಕ್ಷಣ ಅಲ್ಲಾಡ್ತಿದೆ. ಅದು ಮೋಸ್ಟ್ಲಿ ಡಿಸ್ಕ್ದೋ ಅಲ್ಲ ಸಾರಿ ಬ್ರೇಕ್ ಪ್ಯಾಡ್ಸ್ದು ಏನಾದರೂ ಸೀನ್ ಇದೆಯಾ, ಇಲ್ಲ ಶೆಟ್ರ್ ಆಗುತ್ತೆ ಬ್ರೇಕ್ ಪ್ಯಾಡ್ಸ್ ಇಲ್ಲ ಅಂದಾಗ. ಸೊ ಚೆಕ್ ಮಾಡಬೇಕು. ಫ್ರಂಟ್ ಬ್ರೇಕ್ ಇದೆ ಅನಿಸುತ್ತೆ ಗೈಸ್. ಒಂದ್ಸಲ ಲೈಟ್ ಹಾಕ್ಬಿಟ್ಟು ನೋಡೋಣ ಇರಿ. ಎಲ್ಗೋರು ಏನೋ ಕಾಣಿಸ್ತಾನೆ ಇಲ್ಲ. ಅಡಿಯಿಂದ ನೋಡಬೇಕಾ? ಫ್ರಂಟ್ ಬ್ರೇಕು ಇದೆ, ರೇರ್ ಬ್ರೇಕು ಇಷ್ಟೇ ಅವತ್ತು ನೋಡಿದ್ದೆ ನೋಡಿ, ಇಷ್ಟಿದೆ. ಅದು ಹೋಗ್ಬಿಡಿದೆ. ಸೊ ಇನ್ನು ಬ್ರೇಕ್ ಪ್ಯಾಡ್ಸ್ ಒಂದು ಚೇಂಜ್ ಮಾಡಿಸ್ಬೇಕು. ಆಮೇಲೆ ಅದೇ ಕೋನ್ ಸೆಟ್ ಮೋಸ್ಟ್ಲಿ ನನಗೆ ಗೊತ್ತಿರೋಂಗೆ ಪ್ರಾಬ್ಲಮ್ ಇರುತ್ತೆ. ನಿಲ್ಲಿಸ್ಬಿಟ್ಟೆಲ್ಲ ಚೆಕ್ ಮಾಡಿದ್ರೆ ಗೊತ್ತಾಗಲ್ಲ. ಓಡಿಸ್ಬೇಕಾದ್ರೆ ಫ್ರಂಟ್ ಬ್ರೇಕ್ ಅಪ್ಲೈ ಮಾಡ್ತೀವಲ್ಲ ಅವಾಗ ಹೆವಿ ಮುಂದೆ ಹೋಗುತ್ತೆ. ಅಯ್ಯೋ ಆಮೇಲೆ ಇದೊಂದು ಬೇರೆ ಹೇಳಿದ್ರಲ್ಲ ಗುರು, ಇಂಡಿಕೇಟರ್ಸು ಕೂಡ ಚೇಂಜ್ ಮಾಡಿಸ್ಬೇಕು ಅಂತ ಹೇಳಿದ್ರು. ಅದು ನೋಡಿದ್ರೆ ಮನೆಯಲ್ಲೇ ಬಿಟ್ಟು ಬಂದುಬಿಟ್ಟಿದ್ದೀನಿ. ಅದನ್ನ ಹೋಗಿ ತೊಗೊಂಬರ್ಬೇಕು ಇವಾಗ ಇದನ್ನ ಇಟ್ಕೊಂಡು ಹೋಗೋದೇ ಸಮಸ್ಯೆ ನಮಗೆ. ಇಲ್ಲಿಗೆಲ್ಲರೂ ಸಿಕ್ಸ್ಬಿಡೋಣ. ಹೋಗಮ್ಮ ರಾಜು, ಒಳಗಡೆ ಹೋಗಲ್ಲ. ಇದೊಂದು ಇವಾಗ ಮಳೆ ಬರೋ ಥರ ಇದೆ ಕ್ಲೈಮೇಟ್ ಬೇರೆ. ಗೇರ್ದು ಇಂಜಿನ್ದು ಏನೂ ಪ್ರಾಬ್ಲಮ್ ಇಲ್ಲ. ಸಕ್ಕತ್ ಬೇಸರ ಆಯ್ತು ಗುರು ನನಗಂತೂ ಸೀರಿಯಸ್ ಆಗಿ. ಆ ವೀಡಿಯೋಸು ಎಲ್ಲ ನಾವು ಊಟಿ ರೈಡ್ ಹೊಡಿಬೇಕಾದ್ರೆ ಅವಲಾಂಚಿ, ಆಮೇಲೆ ಕಿನ್ನಾಕುರೈ, ಆಮೇಲೆ ಇನ್ನೊಂದು ಜಾಗಕ್ಕೆಲ್ಲ ಹೋಗಿದ್ವಿ. ಸೊ ಕ್ರೇಜಿ ವೀಡಿಯೋಸ್ಗಳಿತ್ತು ಮಾತ್ರ. ಎಂಥ ವೀಡಿಯೋಸ್ ಅಂದರೆ ನನಗೆ ನಿಜವಾಗ್ಲೂ ಫುಲ್ ಖುಷಿ ಆಗಿಬಿಟ್ಟಿದ್ದೆ ನಾನು. ನೋಡಿ ಇಲ್ಲಿ ನೋಡಿ ಪೊಲೀಸರು ಹಾಕತ್ತವ್ರೆ. ಕ್ಯಾಮ್ರಾನು ಹಾಕಿ ಹಿಡಿತಾ ಇದ್ದೀರಾ ಅಂಕಲ್, ಆಲ್ ದಿ ಬೆಸ್ಟ್ ಹಿಡೀರಿ. ಸೊ ಆ ವೀಡಿಯೋಸ್ ಎಲ್ಲ ಹೆಂಗೆ ಹೋಯ್ತು ಅಂತ ನನಗೆ ನಿಜವಾಗ್ಲೂ ಇಲ್ಲ. ಅಂದರೆ ಜಸ್ಟ್ ಒಂದು ಹಿಸ್ಟ್ರಿ ಹೇಳ್ಬಿಡ್ತೀನಿ ಏನೇನಾಯಿತು ಅಂತ. ಅವತ್ತು ಫಸ್ಟ್ ಎಪಿಸೋಡ್ ಆಗದೆ ಸೆಕೆಂಡ್ ಎಪಿಸೋಡು ಕೂಡ ವೀಡಿಯೋ ಎಡಿಟ್ ಮಾಡಿ ಆಲ್ಮೋಸ್ಟ್ ಎಂಡಲ್ಲಿತ್ತು. 2 ಗಂಟೆ ಆಗಿತ್ತಲ್ಲ ಅಂದ್ಬಿಟ್ಟು ಇನ್ನು ನಮ್ಮ ಲಾಸ್ಟ್ ಎಂಡಿಂಗಲ್ಲಿ ಮಾತ್ರ ಸ್ವಲ್ಪ ಎಡಿಟಿಂಗ್ ಇತ್ತು. ಅದನ್ನು ಬಿಟ್ಬಿಟ್ಟು, ಅಂದರೆ ಅದನ್ನು ಹಂಗೆ ಉಳಿಸ್ಬಿಟ್ಟು ಇನ್ನು ಮಿಕ್ಕಿದ್ದನ್ನ ನಾಳೆ ಬೆಳಗ್ಗೆ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಸುಮ್ಮನೆ ಆದೆ. ಅದು ಏನಾಯ್ತೋ ಗೊತ್ತಿಲ್ಲ. ಗೋಪ್ರಲ್ಲೇ ಮೆಮೊರಿ ಕಾರ್ಡಲ್ಲಿ ಆಯಿತು. ಗೋಪ್ರದಿಂದನೇ ಟ್ರಾನ್ಸ್ಫರ್ ಮಾಡ್ಕೋತಿದ್ದೆ ಸಿಸ್ಟಮ್ಗೆ. ಹೆಂಗೆ ಎಲ್ಲ ಕ್ರ್ಯಾಶ್ ಆಯಿತು, ಹೆಂಗೆ ಹೋಯ್ತು ಅಂತಲೇ ಗೊತ್ತಿಲ್ಲ. ಬರೀ ಈ ಕ್ಯಾಮ್ರಾ ಯೂಸ್ ಮಾಡೋರಿಗೆ ಗೊತ್ತಿರುತ್ತೆ. ಇವಾಗ ಒಂದು ವೀಡಿಯೋ ಬಂದರೆ ಅದಕ್ಕೊಂದು ಫೋಲ್ಡರ್ಸ್, 2 ಫೋಲ್ಡರ್ಸ್ ಎಕ್ಸ್ಟ್ರಾ ಕ್ರಿಯೇಟ್ ಆಗಿರುತ್ತೆ. ಆ ಫೋಲ್ಡರ್ಸ್ಗಳು ಮಾತ್ರ ಇತ್ತು ಅದರಲ್ಲಿ. ಅದು ಬಿಟ್ಟರೆ ಇನ್ನೇನು ಇರಲಿಲ್ಲ. ಇವಾಗಲೂ ಕೂಡ ಹಂಗೆ ಇಟ್ಟಿದ್ದೀನಿ. ಸೊ ರಿಕವರ್ ಮಾಡೋಕ್ಕೆಲ್ಲ ಕೊಟ್ಟಿದ್ದೆ, ರಿಕವರ್ ಮಾಡಿ ಕೊಟ್ಟಿದ್ದಾರೆ. ಬಟ್ ಅದು ವೀಡಿಯೋಸ್ ಯಾವುದು ವರ್ಕಿಂಗಲ್ಲಿ ಇಲ್ಲ ಇವಾಗ. ಅದು ಕರಪ್ಟೆಡ್ ಫೈಲ್ಸ್ ಅಲ್ವಾ. ಸೊ ಅದು ಅಷ್ಟು ಬೇಗ ಅದು ರೀಕೋಡ್ ಆಗಲ್ಲ. ಸೊ ರೀಕೋಡ್ ಮಾಡೋದಕ್ಕೆಲ್ಲನೂ ಟ್ರೈ ಮಾಡಿದೆ, ಅದು ಕೂಡ ಆಗಿಲ್ಲ. ಜಾಗ ಎಲ್ಲ ಐತ ನಾವಲ್ಲಿ. ನೀನು ಆಟ ತೊಗೊಂಡು ಹೋಗ್ತಿದ್ಯಲ್ಲ. ಓ ಯಾರೋ ಆಟ ಒಳಗಡೆ ಹಂಗೆ ನುಗ್ಬಿಟ್ಟಲ್ಲ. ಹುಡ್ಕನೇನಾ? ನಾನು ಹುಡುಗಿ ಅಂದ್ಕೊಂಡೆ. ಏಯ್ ಒಂದು ಹೋಗು, ಇಲ್ಲ ನನಗೆ ಬಿಡು.
ನೀನು ಹೋಗಲ್ಲ, ನನ್ನೂ ಬಿಡಲ್ಲ. ಬೆಳಗ್ಗೆ 9 ಗಂಟೆಗೆ ಗಾಡಿ ತೊಗೊಂಡೋಗಿ ಸರ್ವಿಸಿಗೆ ಬಿಡಬೇಕಿತ್ತು. ಇವಾಗ ಟೈಮು ಆಲ್ರೆಡಿ 11:30 ಹತ್ರ ಆಗಿದೆ. ಮತ್ತು ಇನ್ನು ಫೋನಲ್ಲಿರೋ ವೀಡಿಯೋಸ್ ಎಲ್ಲ ಸ್ವಲ್ಪ ಇದೆ. ಸೊ ಅದರಲ್ಲೇ ಹಿಂಗೊಂದು ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಂಡು ಮ್ಯಾನೇಜ್ ಮಾಡಿಕೊಂಡು ಒಂದು 3ನೇ ಎಪಿಸೋಡ್ ಹಾಕ್ತೀನಿ. ಸೊ ನನಗೆ ಗೊತ್ತಿರಂಗೆ 3 ಇಂದ 4 ಎಪಿಸೋಡ್ ಬರ್ಬೋದು ಅಷ್ಟೇ. ಅದು ಯಾವತ್ತೂ ಆಗಿರಲಿಲ್ಲ ಈ ಥರ ಗೋಪ್ರೋ ಯೂಸ್ ಮಾಡಿ. ಇವತ್ತು ಯಾಕೋ ಈ ಸಲ ಹೆವಿ ಬೇಜಾರಾಗೋಯ್ತು ನನಗಂತೂ. ಆ ರೈಡಿಗಂತಲೇ ಟೈರ್ ಎಲ್ಲ ಚೇಂಜ್ ಮಾಡಿಸ್ದೆ ಬೇಗ ಒಂದೇ ದಿವಸದಲ್ಲಿ ಟೈರ್ ಎಲ್ಲ ಚೇಂಜ್ ಮಾಡಿಸಿ ಮತ್ತೆ ಇನ್ನೊಂದು ಟೈರ್ನ ತೊಗೊಂಡೋಗಿ ಕ್ಲೈಮಿಗೆ ಕೊಡಬೇಕಿತ್ತು. ಸೊ ಕ್ಲೈಮ್ಗೂ ಕೊಟ್ಟು 3 ಸಲ ಗುರು ಕಲ್ಯಾಣ್ ನಗರ್ ಎಲ್ಲ ಓಡಾಡಿದ್ದು. ಸಿಟಿಲೇ ಆಲ್ಮೋಸ್ಟ್ 100 ಕಿಲೋಮೀಟ್ರ್ ಓಡಾಡ್ಬಿಟ್ಟಿದ್ದೀನಿ ಅವತ್ತು. ಅಲ್ಲೋಗು ಇಲ್ಲೋಗು ಅಲ್ಬಾ ಇಲ್ಬಾ ಅಂದ್ಕೊಂಡು ಅಷ್ಟೆಲ್ಲ ಓಡಾಡಿ ಎಲ್ಲ ಮಾಡಿ ನೆಕ್ಸ್ಟ್ ದಿವಸ ವಿಡಿಯೋ ಬಂದು ಹಿಂಗೆಲ್ಲ ಆಗ್ಬಿಟ್ರೆ ಕ್ರ್ಯಾಶ್ ಆದರೆ ವೀಡಿಯೋಸ್ ಎಲ್ಲ ಅಯ್ಯೋ ಸಖತ್ ಬೇಜಾರಾಗುತ್ತೆ ಮಾತ್ರ. ಯಾರಿಗೋ ಕನೆಕ್ಟ್ ಆಗಿಬಿಡಿದೆ ಕಾಲು. ಹೌದಾ? ಓಕೆ ಓಕೆ. ಇಲ್ಲಿ ಗಾಡಿ ಸರ್ವಿಸಿಗೆ ಬಿಟ್ಟಿದ್ದೀನಿ. RC ಕಾರ್ಡ್ ಬೇಕು, ಒಂಚೂರು RC ಕಾರ್ಡ್ ಕಳಿಸಿ. ಸೊ ಇಲ್ಲಿ ಸ್ಟಾಕ್ ಇಂಡಿಕೇಟರ್ಸ್ ಇದೆ ನೋಡಿ. ಇದು ಗಾಡಿ ತೊಗೊಂಡಾಗಲೇ ಬಿಚ್ಚಾಕ್ಬಿಟ್ಟು LED ಹಾಕ್ಸಿದ್ರು. ಸರ್ ಏನೇನು ಹಾಕಿದ್ದೀರಾ? Paid service, consumable 3M oil, carbon cleaner, injector rolling, both wheel greasing, 6 front indicators supplied by customer. Okay. Fix rear, front LED indicator, fix it rear. Okay. ಏನು ಚಾರ್ಜಸ್ ಬರುತ್ತೆ ಫಿಟ್ಟಿಂಗ್. ಆಮೇಲೆ ಫೋರ್ಕ್ ಏನಾಗ್ತೈತೆ, ಅದು ಬ್ರೇಕ್ ಹೊಡೆದ್ರೆ ಫೋಕ್ ಮುಂದೆ ಹೋಗಿಂದ ಬರ್ತಿದೆ. ಫೀಲ್ ಗೊತ್ತಾಗ್ತಿದೆ ಅದು ಜರ್ ಕೊಡಿಯೋದು. ಟೈಟ್ ಮಾಡ್ಕೊಡ್ಬೇಕಲ್ಲ ಕಾನ್ಸೆಪ್ಟ್ ರಿಪ್ಲೇಸ್ಮೆಂಟ್ ಗೊತ್ತಿಲ್ಲ ಸರ್, ನೀವು ಹೇಳ್ಬೇಕದು. ರಿಪ್ಲೇಸ್ಮೆಂಟು ನಾನು ಚೆಕ್ ಮಾಡಿಬಿಟ್ಟು ಹೇಳ್ತೀನಿ. ಓಕೆ. ಫೋನ್ ನಂಬರ್ ಅಡ್ರೆಸ್ಸು ಸೈನ್ ಮಾಡಿ ನಾನು ಒಂದು ರೌಂಡ್ ಹೋಗಿ ಬರ್ತೀನಿ. ಸರಿ ಓಡ್ ಬನ್ನಿ. ನಿಮ್ಮ ಫೋನ್ ನಂಬರ್ ಸಾಕಲ್ಲ? ವಯಸ್ಸಾಗೈತೆ ಎಗ್ರೋಗ್ಬಿಡ್ತೀರಾ ಸಾರು. ಏನು ಬಡ್ದವನು ಅವ್ನಿಗೆ ಹೇಳ್ತಾ ಗುರು. ನನ್ನ ಫ್ರೆಂಡು ರಿಪ್ಲೇಸ್ಮೆಂಟು ಏನೋ ಬರ್ದವನೇ, ಅವ್ರ ಭಾಷೆ ಅವ್ರಿಗೆ ಹೇಳ್ತಾ ಹೋಗ್ಬೇಕು. ಇಲ್ಲಿ ಸುಮ್ಮನೆ ಇಲ್ಲಿ ಹೆಸರೆಲ್ಲ ಬರಿತೀವಿ, ಫೋನ್ ಮಾಡಿಬಿಟ್ಟು ಹೆಸರೆಲ್ಲ ಏನೂ ಕೇಳಲ್ಲ. ಸರ್ ನಿಮ್ಮ ಗಾಡಿ ರೆಡಿಯಾಗಿದೆ ಬನ್ನಿ ಸರ್ ತೊಗೊಂಡೋಗಿ ಅಂತಾರೆ. ಪಾಲಿಶ್ ಎಲ್ಲ ಏನು ಬೇಡ ಸರ್, ಜಸ್ಟ್ ಒಂದು ವಾಶ್ ಮಾಡಿಬಿಡಿ, ಪಾಲಿಶ್ ಬೇಡ. ಮತ್ತು ಇಲ್ಲಿಂದ ಹೋಗೋ ಟೈಮಲ್ಲಿ ಎಲ್ಲ ಧೂಳೆ. ಇದು ಬ್ರೇಕ್ ಪ್ಯಾಡ್ಸ್ದು ಹಾಕಿದ್ದೀರಾ? ಬ್ರೇಕ್ ಪ್ಯಾಡ್ ಹಾಕಕ್ಕೆ ಹೋಗ್ಬಿಡಿ, ನಾನು ಸಪ್ರೇಟಾಗಿ ತೊಗೊತೀನಿ. ಇದು ಶಿಫ್ಟರ್ ಒಂದ್ಸಲಿ ಚೆಕ್ ಮಾಡಿಬಿಡಿ ಸರ್, ಏನೋ ಸೌಂಡ್ ಬರ್ತಿದೆಯಂತೆ. ಓಕೆ. 4060 ಗಾಡಿ ಅಲ್ಲೇ ಬಿಟ್ಬಿಟ್ಟು ಹೋಗೋದು. ಸೊ ಇವಾಗ ನಾವು ಬಸ್ಸಲ್ಲಿ ಪಯಣ. ಫೈನಲಿ ಗಾಡಿ ಬಂದಿದೆ. ಅಯ್ಯೋ ಇಲ್ಲಿ ನನ್ನ ನಂಬರ್ ಕೊಟ್ಟಿದ್ದೆ, ಅದು ನನ್ನ ಗಾಡಿ ಮೇಲೆ ಬಿಲ್ ಆಗಿಬಿಡಿದೆ, ಗುಣಬ್ರೋ ಗಾಡಿ ಮೇಲೆ ಬಿಲ್ ಆಗಿರಲಿಲ್ಲ. ಆಮೇಲೆ ಅದು ಮಾತಾಡಿ ಇಲ್ಲ ಅಂದ್ಬಿಟ್ಟು ಇದು ನಂಬರ್ ಬೇರೆದು ಹಾಕಿ ಎಲ್ಲ ಬಿಲ್ಲಿಂಗ್ ಮಾಡಿದ್ದಾರೆ. ಓಕೆ ಫೈನ್. ನನಗೆ ಗೊತ್ತೇ ಇರಲಿಲ್ಲ. ನಾನು ಯಾಕೆ ಎಲ್ಲರೂ ನನ್ನ ಗಾಡಿಯಲ್ಲಿ ಸಾರಿ ನಿಮ್ದು 2 ಗಾಡಿ ಇದೆಯಾ ಅಂತ ಕೇಳ್ತಿದ್ರು. ನಾನು ಅದಕ್ಕೆ ಇಲ್ಲ ನಂದು ಒಂದೇ ಗಾಡಿ ಇರೋದು, ಇದು ನಮ್ಮ ಹುಡುಗಂದೇ ಗಾಡಿ ಇದು ಅಂದ್ಬಿಟ್ಟು ಅವ್ರಿಗೆ ಹೇಳಿದೆ. ಸೊ ಗಾಡಿ ಫುಲ್ಲು ನೀಟಾಗಿ ಆಗಿದೆ. ಬಟ್ ಇವಾಗ ಒಂದು ರೌಂಡ್ ಹೊಡಿಯೋಣ. ಇಲ್ಲಿ ವಯಸ್ಸಾಗಿದೆಯಲ್ಲ ಅವ್ರ ಹತ್ರನ ಮಾತಾಡಿದೆ. ಅವ್ರ ಕಾನ್ಸೆಟ್ ಎಲ್ಲ ನೀಟಾಗಿ ಟೈಟ್ ಮಾಡಿಸಿದ್ದೀನಪ್ಪ, ಫೋಕೆಲ್ಲ ಏನು ಇಶ್ಯೂಸ್ ಇಲ್ಲ ಅಂತಂದರು. ಇವಾಗಾದರೂ ಪರವಾಗಿಲ್ಲ, ನೀಟಾಗಿ ಕುತ್ಕೊಂತಿದೆ ಗಾಡಿ. ಅವತ್ತು ನೋಡಬೇಕಿತ್ತು ಗಾಡಿ ಬಿಡ್ಬೇಕಾರೆ ಹಿಂಗೆ ಬ್ರೇಕ್ ಹಿಡಿದ್ರೆ ಸಾಕು ಕಾನ್ಸೆಟ್ಟೇ ಅಲ್ಲಾಡೋದಂಗೆ ದಡ ಅಂತ. ಟೈರ್ಗೆಲ್ಲ ಪಾಲಿಶ್ ಹೊಡೆದ್ಬಿಟ್ಟು ಅವ್ನು ಗುರು ಯಾವನೋ ಹೇಳಿದ್ದೀನಿ, ಪಾಲಿಶ್ ಎಲ್ಲ ಹೊಡಿಬೇಡಿ ಸರ್, ಬರೀ ಬಾಡಿಗೆ ಮಾತ್ರ ಲೀಟಾಗಿ ಹೊಡೀರಿ ಅಂತ. ನೋಡಿದ್ರೆ ಮತ್ತೆ ಹೊಡೆದವನೆ. ಸೊ ಬಿಲ್ಲೆಲ್ಲ ಮನೆ ಹತ್ರ ಹೋದ್ಮೇಲೆ ನೋಡೋಣ. ಸೊ ಇಲ್ಲಿದೆ ನೋಡಿ ಬ್ರೇಕ್ ಪ್ಯಾಡ್ಸು. ಸೊ ಸದ್ಯಕ್ಕೆ ಬ್ರೇಕ್ ಪ್ಯಾಡ್ಸ್ ಒಂದೇ ತೊಗೊಂಡಿರೋದು. ಡಸ್ಟ್ ಕೂತ್ಕೊಂಡಿರತ್ತಲ್ಲ ಅಲ್ಲಿ. ಸೊ ಗಾಡಿ ಇವಾಗ ಕಂಪ್ಲೀಟಾಗಿ ನೀಟಾಗಿದೆ ಗುರು, ಏನೊಂದು ಫಾಲ್ಟ್ ಎಲ್ಲ ಏನಿಲ್ಲ. ಅಲ್ಲಿ ಮೇಲ್ಗಡೆ ಶೋರೂಮಲ್ಲಿ ಸರ್ ನಿಮ್ದು 2 ಗಾಡಿ ಇದೆಯಾ ಅಂತೆ. ಅಯ್ಯೋ ನಂಗೆ ಅದೇ ನಗು ಬರ್ತಾ ಇರೋದು. ಅಲ್ಲಿರೋರೆಲ್ಲ ಕನ್ಫ್ಯೂಸ್ ಆಗಿಬಿಟ್ಟವ್ರೆ. ಅದು ಅಲ್ಲದೆ ಇತ್ತೀಚೆಗೆ ಶೋರೂಮಿಗೆ ಜಾಸ್ತಿ ಬೇರೆ ಹೋಗ್ತಾಯಿದ್ದೀನಾ, ಅದು ಸ್ವಲ್ಪ ಎಡವಟ್ ಆಗ್ತಿದೆ. ನನ್ನ ಕ್ಯಾಪಲ್ಲಿ ಎಗ್ರ್ಕೊಂಬಿಟ್ಟೈತೆ ಬಿಡಿ, ಇದಕ್ಕೆ ಏನಾದರೂ ಒಂದು ಜುಗಾಡ್ ಮಾಡೋಣ ಕ್ಯಾಪ್ದು. ಆಮೇಲೆ ಶಿಫ್ಟರು ಹೇಳಿದ್ದೆ ಚೆಕ್ ಮಾಡಿ ಅಂತ. ಗುಣಬ್ರೋ ಶಿಫ್ಟರು ಏನೋ ಆಗಿದೆ ಚೆಕ್ ಮಾಡಿ ಅಂತ ಹೇಳಿದರು, ಅದನ್ನು ಮಾಡಿಸಿದ್ದೀನಿ. ಪರವಾಗಿಲ್ಲ, ನೀಟಾಗಿ ಶಿಫ್ಟ್ ಆಗುತ್ತೆ ಇವಾಗ. ಇಲ್ಲಿ ನೋಡಿ ಗುರು,
RX 1617 ಗಾಡಿ ನಂಬರು. ಚೆನ್ನಾಗಿದೆ ನಂಬರು RXದು. ಸೊ ವ್ಲಾಗ್ ಇವತ್ತು ಎಡಿಟ್ ಮಾಡಿ 3ನೇ ವ್ಲಾಗ್ ಹಾಕ್ಬೇಕಿತ್ತು, ಹಾಕಿದ್ದೀನಿ. ಇನ್ನು ಯಾವುದೂ ಕ್ಲಿಪ್ಸ್ ಇಲ್ಲ. ಅಂಕಿಬ್ರೋ ಹತ್ರ ಫೋನ್ ಮಾಡಿ ಈಸ್ಕೊಬೇಕು. ವಾಯ್ಸ್ ಓವರ್ ಕೊಡ್ತೀನಿ. ಇನ್ ಕೇಸ್ ಚೆನ್ನಾಗಿ ಬಂದರೆ ವಾಯ್ಸ್ ಓವರ್ ಕೊಟ್ಬಿಟ್ಟು ಹಾಕ್ತೀನಿ. ಇನ್ನು ಅದೇನಾದರೂ ಚೆನ್ನಾಗಿ ಬಂದಿಲ್ಲ ಅಂತಂದರೆ ಅಷ್ಟೇ, ಸುಮ್ಮನೆ ಆಗ್ಬಿಡೋದು. ನೋಡಿದ್ರಲ್ಲ ಹೆಂಗಿದೆ ಶಿಫ್ಟಿಂಗು, ಸ್ಮೂತಾಗಿದೆ. ನಾನು ಈ ವಿಡಿಯೋನ ಇಲ್ಲೇ ಎಂಡ್ ಮಾಡ್ತೀನಿ. ಮತ್ತು ನನ್ನ ಚಾನಲ್ನ ನೀವು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸೊ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ನಂದು ಹೊಸ ವಿಡಿಯೋಲಿ ಸಿಗೋಣ. ಸೊ ಅಲ್ಲಿ ತನಕ ಎಲ್ಲರೂ ಟೇಕ್ ಕೇರ್, ಸಿ ಯು, ಬೈ ಬಾಯ್.